ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಪ್ರೇಮ್ ಅಂಟೆ ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಸ್ಟೋರಿ ಏನು, ಬಜೆಟ್ ಏನು, ಕಲೆಕ್ಷನ್ ಏನು, ಯಾವ ಭಾಷೆಯಲ್ಲಿ ಬಿಡುಗಡೆಯಾಗಿದೆ, ಹಾಗೆಯೇ ಈ ಮೂವಿಯ ಫ್ಯಾಕ್ಟ್ಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣ್ತಿರೋ ಬೆಲೈಕನ್ನು ಕ್ಲಿಕ್ ಮಾಡಿಕೊಳ್ಳಿ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ತೆಲುಗು ಆಗಿದೆ. ಹಿಂದಿಯಲ್ಲಿ ಡಬ್ ಆಗಿದೆ ಅಷ್ಟೇ, ಇನ್ಯಾವುದೇ ಭಾಷೆಗಳಲ್ಲೂ ಡಬ್ ಆಗಿಲ್ಲ ಅಂತ ಹೇಳಬಹುದು. ಹಾಗೆಯೇ ತೆಲುಗಿನಲ್ಲಿ ಸಾಂಗ್ ಕೂಡ ಸೂಪರ್ ಹಿಟ್ ಆಗಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಕಲೆಕ್ಷನ್ ನೋಡಿದ್ರೆ 40 ಕೋಟಿ ಕಲೆಕ್ಷನನ್ನು ಮಾಡಿದೆ. ಬಜೆಟ್ ನೋಡಿದ್ರೆ 12 ಕೋಟಿ ಬಜೆಟನ್ನು ಹಾಕಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ರನ್ನಿಂಗ್ ಟೈಮ್ ಒಂದು 137 ನಿಮಿಷಗಳ ಕಾಲ ಈ ಮೂವಿಯನ್ನು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಬಿಡುಗಡೆ ಆಗಿದ್ದ ದಿನಾಂಕ ನವೆಂಬರ್ 21, 2025 ಬಿಡುಗಡೆಯಾಗಿರುವಂಥ ಸಿನಿಮಾ ಆಗಿದೆ ಅಂತ ಹೇಳಬಹುದು. ಹಾಗೆಯೇ ಡೈರೆಕ್ಟರ್ ಬೈ ನವೀಂತಾ ಶ್ರೀಮಾರಾಮ್. ಹಾಗೆಯೇ ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಅನ್ನೋದನ್ನು ನೋಡೋದಾದರೆ, ಮೊದಲು ಡೈರೆಕ್ಟರ್ ಬೈ ನವೀನ್ ರಾಘವನ್ ರವೀಂದ್ರ. ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾ ಆಗಿದೆ. ಹಾಗೆಯೇ ಈ ಮೂವಿಯಲ್ಲಿ ಹೆಚ್ಚಿನ ರಿವ್ಯೂಸ್ಗಳು ಕೂಡ ಬಂದಿದ್ದಾವೆ ಅಂತಲೇ ಹೇಳಬಹುದು. ಹಾಗೆಯೇ ಈ ಮೂವಿಗೆ ಲವ್ ಸ್ಟೋರಿ ಸಿನಿಮಾ ಅಂತಲೂ ಕೂಡ ಹೇಳಬಹುದು. ಹಾಗೆಯೇ ಈ ಮೂವಿಯಲ್ಲಿ ಹಲವಾರು ಕಡೆಯಿಂದ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ. 2025 ಬಿಡುಗಡೆಯಾಗಿರುವಂಥ ಸಿನಿಮಾ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳಬಹುದು. ಹಾಗೆಯೇ ಈ ಮೂವಿಯ ಒಂದೇ ಸ್ಟೋರಿ ಹೇಳಿದ್ರೆ, ಪ್ರೇಮ ಅನ್ನೋ ಒಂದು ಹುಡುಗಿ ಇರ್ತಾಳೆ. ಪ್ರೇಮ ಒಂದು ಹುಡುಗನ ತುಂಬ ಪ್ರೀತಿಸ್ತಾ ಇರ್ತಾಳೆ. ಆ ಹುಡುಗ ಕಾಲೇಜಲ್ಲಿ ಓದ್ತಾ ಇರ್ತಾನೆ. ಇಬ್ಬರು ಕೂಡ ಹೋಗ್ತಾ ಇರುವ ಸಂದರ್ಭದಲ್ಲಿ ಇಬ್ಬರಿಗೂ ಕೂಡ ಲವ್ ಆಗುತ್ತೆ. ಆದರೆ ಯಾವ ರೀತಿ ಆಗುತ್ತೆ ಅಂದರೆ, ಅವರಿಬ್ಬರು ಕೂಡ ಒಂದೇ ಕಾಲೇಜಿಗೆ ಸೇರ್ಕೋತಾರೆ. ಮತ್ತು ಅವರು ಇಬ್ಬರ ಬಗ್ಗೆ ಮಾತುಕತೆ ಎಲ್ಲ ಆಗುತ್ತೆ. ಮತ್ತು ಫ್ರೆಂಡ್ಸ್ ಆಗ್ತಾರೆ, ಮತ್ತು ಅವರು ಲವರ್ಸ್ ಆಗ್ತಾರೆ. ಮತ್ತು ಪ್ರೇಮ ಅನ್ನೋ ಹುಡುಗಿಗೆ ತುಂಬ ಹುಡುಗರು ಟಾರ್ಚರನ್ನು ಮಾಡ್ತಿರ್ತಾರೆ. ಅದರಿಂದ ಪ್ರೇಮ ಅವರ ಬಾಯ್ ಫ್ರೆಂಡು ಅವರ ಹುಡುಗರುಗಳಿಗೆ ತುಂಬ ಹೊಡೆದು ಬಿಡ್ತಾರೆ. ಅದರಿಂದ ಕಾಲೇಜಲ್ಲಿ PT ಸರ್ ಏನು ಮಾಡ್ತಾರೆ ಅಂದರೆ, ಅವರನ್ನು ಡಿವಾರನ್ನು ಮಾಡಿಬಿಡ್ತಾರೆ. ಹಾಗೆಯೇ ಪ್ರಿನ್ಸಿಪಲು ಹಾಗೆಯೇ ಎಲ್ಲ ಸರ್ಗಳು ಕೂಡ ಸೇರಿಕೊಂಡು ಈ ರೀತಿ ಹೊಡೆದಿದ್ದಾನೆ ವ್ಯಕ್ತಿ, ಇವನನ್ನು ಇಷ್ಟು ದಿನ ಡಿವಾರನ್ನು ಮಾಡಿ ಕಾಲೇಜಿಗೆ ಬರ್ದಂಗೆ ಮಾಡಿ ಅಂತ ಹೇಳ್ತಾರೆ. ಮತ್ತು ಅವರನ್ನು ಮಾಡಿದ ಮೇಲೆ ಸ್ವಲ್ಪ ದಿನಗಳ ನಂತರ ಆದಮೇಲೆ ಬರ್ತಾರೆ. ಆ ಕಾಲೇಜಲ್ಲಿ ಬಂದಾದಮೇಲೆ ಸುಮಾರು ದಿನಗಳ ನಂತರ ಆ ಹುಡುಗಿನ ಪ್ರೀತಿಸ್ತಾ ಇರ್ತಾರೆ. ಮತ್ತು ಅವರ ತಂದೆ ತಾಯಿನೂ ಕೂಡ ಒಪ್ಪಿಸಿ ಮದುವೆ ಕೂಡ ಮಾಡ್ಕೋತಾರೆ. ಹಾಗೆಯೇ ಅವರು ಇಬ್ಬರು ಕೂಡ ಒಂದು ಜಾಬಿಗೆ ಸೇರಿಕೊಂಡು ಜಾಬಲ್ಲಿ ಕೆಲಸವನ್ನು ಮಾಡಿಕೊಂಡು, ಹಾಗೆಯೇ ಅವರ ಒಂದು ಡ್ರೀಮನ್ನು ಯಾವ ರೀತಿ ಅಚೀವನ್ನು ಮಾಡೋದು, ಮತ್ತು ಅವರ ಜೀವನ ಮುಂದಿನ ಶೈಲಿ ಯಾವ ರೀತಿ ತೀರ್ಮಾನವನ್ನು ಮಾಡೋದು, ಹಾಗೆಯೇ ಇನ್ನೂ ಹಲವಾರು ಫ್ಯಾಕ್ಟ್ಗಳನ್ನು ಅವರು ಇಬ್ಬರು ಕೂಡ ಮಾತಾಡಿಕೊಂಡು ಜೀವನವನ್ನು ಕಳೆಯೋದೇ ಈ ಮೂವಿಯ ಸ್ಟೋರಿ ರಿವ್ಯೂ. ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.